ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಂಚನ ಸೆನ್ ಕನ್ನಡ ವ್ಲಾಗ್ಸ್. ನಾನು ಸಿಂಚನ. ಸೊ ಇವಾಗಂತೂ ಯಾರನ್ನು ಕೇಳಿದ್ರು ಎ ಬಿ ಸಿ ಜ್ಯೂಸ್, ಎಲ್ಲಿ ನೋಡಿದ್ರು ಎ ಬಿ ಸಿ ಜ್ಯೂಸ್. ಸೊ ಏನಿದು ಎ ಬಿ ಸಿ ಜ್ಯೂಸ್, ಇದರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಎ ಬಿ ಸಿ ಜ್ಯೂಸ್ ಅಂತ ಅಂದರೆ ಏನು, ಇದರಿಂದ ಏನೇನೆಲ್ಲ ಉಪಯೋಗ ಇದೆ ಅಂತ ಹೇಳಿ ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೆ ಏನು ಬೇಕು, ಜ್ಯೂಸ್ ಹೇಗೆ ಮಾಡೋದು ಅಂತ ನಾನು ಇವಾಗ ಹೇಳ್ತಿದ್ದೀನಿ. ಫಸ್ಟು ಒಂದು ಆ್ಯಪಲ್ ಬೇಕು, ನೆಕ್ಸ್ಟು ಒಂದು ಬೀಟ್ರೋಟ್ ಮತ್ತು ಕ್ಯಾರೆಟ್. ಎ ಫಾರ್ ಆ್ಯಪಲ್, ಬಿ ಫಾರ್ ಬೀಟ್ರೋಟ್, ಸಿ ಫಾರ್ ಕ್ಯಾರೆಟ್. ಸೊ ಆ್ಯಪಲ್ ಬೇಕಂತ ಏನಿಲ್ಲ, ಆ್ಯಪಲ್ಗಿಂತ ಹತ್ತರಷ್ಟು ಕ್ಯಾರೆಟ್ ಹಾಗೆ ಬೀಟ್ರೋಟಲ್ಲಿ ಆ್ಯಪಲಲ್ಲಿ ಏನೇನಿದೆ ಅದಕ್ಕಿಂತ ಹತ್ತರಷ್ಟು ಅಂಶ ಕ್ಯಾರೆಟ್ ಮತ್ತು ಬೀಟ್ರೋಟಲ್ಲಿರುತ್ತೆ. ಆ್ಯಪನ್ನು ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಒಂದು ಕೆ ಜಿ 180 ರೂಪೀಸ್ ಏನೋ ಇದೆ ಅಂತ ಅಂದ್ಕೊತೀನಿ. ಸೊ ನೀವು ಪ್ಯೂರ್ಲಿ ಆ್ಯಪಲ್ನ ಸ್ಕಿಪ್ ಮಾಡಬಹುದು. ಆ್ಯಪಲ್ ಬೇಕೇ ಬೇಕು ಅಂತ ಏನಿಲ್ಲ ಈ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ. ಆ್ಯಪಲ್ ಬದಲು ನಾನು ನಿಮಗೆ ಈಸಿಯಾಗಿ ಸಿಗೋ ಅಂಥ ಇನ್ನೊಂದು ಫ್ರೂಟ್ ಬಗ್ಗೆ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಆ್ಯಪಲ್ನ ತೊಗೊಳಕ್ಕೆ ಆಗೋದಿಲ್ಲ ಅಂತ ಅಂದರೆ ಸೊ ಆ್ಯಪಲ್ನ ಬೇಡ, ಅದನ್ನ ನೀವು ಪ್ಯೂರ್ಲಿಯಾಗಿ ಸ್ಕಿಪ್ ಮಾಡ್ಕೊಬೋದು. ಓಕೆನಾ? ಸರಿ, ನೆಕ್ಸ್ಟು ಇವಾಗ ನಾನು ಕ್ಯಾರೆಟ್ ಮತ್ತು ಬೀಟ್ರೋಟ್ನ ಮೇಲ್ಗಡೆ ಪೀಲ್ ಮಾಡ್ತೀನಿ. ಒಂದು ಪೀಲರ್ನ ತೊಗೊಂಡು ಅದು ಸಿಪ್ಪೆ ಎಲ್ಲರೂ ನೀಟಾಗಿ ಪೀಲ್ ಮಾಡ್ಕೊಬೇಕು. ಯಾಕಂದರೆ ಆ ಸಿಪ್ಪೆಲಿ ಮೇಯ್ನಾಗಿ ಮಣ್ಣಿರುತ್ತೆ. ಸೊ ಹಾಗಾಗಿ ಅದನ್ನು ನೀಟಾಗಿ ಪೀಲ್ ಮಾಡ್ಕೊಬೇಕು. ಸಿಪ್ಪೆ ಸಮೇತ ನಾವು ಗ್ರೈಂಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ನೀಟಾಗಿ ಪೀಲ್ ಮಾಡ್ಕೊತಾ ಇದ್ದೀನಿ. ಸೇಬನ್ನು ಕೂಡ ಅಷ್ಟೇ, ನಾನು ಸಿಪ್ಪೆನ ಪೀಲ್ ಮಾಡ್ಕೊತೀನಿ. ನಾನು ಮೊದಲೇ ಹೇಳ್ದಂಗೆ ಆ್ಯಪಲ್ಗಿಂತ 10ರಷ್ಟು ಒಳ್ಳೆ ಅಂಶ ಬೀಟ್ರೋಟ್ ಹಾಗೆ ಕ್ಯಾರೆಟಲ್ಲಿರುತ್ತೆ. ಸೊ ಆ್ಯಪಲ್ಲೇ ಬೇಕು ಅಂತ ಏನಿಲ್ಲ. ಆ್ಯಪಲ್ ಇನ್ಸ್ಟೆಡಾಗಿ ನಾನು ಇನ್ನೊಂದು ಫ್ರೂಟ್ ಬಗ್ಗೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎ ಬಿ ಸಿ ಜ್ಯೂಸು ಎಲ್ಲದಕ್ಕೂ, ಸ್ಕಿನ್ನಿಗೆ, ವೆಯ್ಟ್ ಲಾಸ್ಗೆ, ಹಾಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಚೆನ್ನಾಗಿಡುತ್ತೆ. ಸೊ ಇನ್ನೂ ತುಂಬ ಹಲವಾರು ಎ ಬಿ ಸಿ ಜ್ಯೂಸಲ್ಲಿ ಒಳ್ಳೊಳ್ಳೆ ಹಲವಾರು ನಮ್ಮ ಹೆಲ್ತಿಗೆ ಬೆನಿಫಿಟ್ ಆಗೋವಂಥ ಅಂಶಗಳಿದೆ. ಸೊ ಅದನ್ನು ನಾನು ಮುಂದೆ ಹೇಳ್ತೀನಿ. ಹಾಗೆ ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡ್ದೇ ಫುಲ್ಲು ವಿಡಿಯೋ ನೋಡಿದ್ರೆ ಇದ್ರ ಬಗ್ಗೆ ನಿಮಗೆ ಎಲ್ಲ ಇನ್ಫಾರ್ಮೇಷನು ಇನ್ ಡೀಟೈಲಾಗಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನಾವು ಏನಕ್ಕೆ ಎ ಬಿ ಸಿ ಜ್ಯೂಸನ್ನ ಕುಡಿಬೇಕು ಅಂತ. ಇದೊಂಥರ ಕಲಿಯುಗದ ಅಮೃತ ಅಂತ ಹೇಳಬಹುದು. ಮತ್ತು ಇದು ಡಿಟಾಕ್ಸ್ ಡ್ರಿಂಕ್ ಆಗಿಯೂ ಕೂಡ ನಮ್ಮ ಬಾಡಿಗೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟು ನಾನು ಎಲ್ಲನೂ ಪೀಲ್ ಮಾಡಿಕೊಂಡು, ಸಿಪ್ಪೆಲ್ಲ ಪೀಲ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡು ವಾಶ್ ಮಾಡ್ಕೊಬೇಕು. ಒಂದು 2-3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡು ಚಿಕ್ಕ ಚಿಕ್ಕ ಪೀಸಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಆಗಲಿ, ಬೀಟ್ರೋಟ್ ಆಗಲಿ, ಹಾಗೆ ಆ್ಯಪಲ್, ಮೂರನ್ನು ಕೂಡ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತಿದ್ದೀನಿ. ಜ್ಯೂಸರ್ ಅಂದರೆ ಮಾಮೂಲಿ ಜ್ಯೂಸ್ ಮಾಡೋದು ಬರುತ್ತಲ್ಲ, ಅದು ಇಲ್ಲ ಅಂದರೂ ಪರವಾಗಿಲ್ಲ, ಮಿಕ್ಸಿ ಗ್ರೈಂಡರಲ್ಲೇ ಮಾಡ್ಕೊಬೋದು. ಸೊ ಆ್ಯಪಲ್ ಇಲ್ಲ, ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅಂತಲೂ ತಿಳ್ಕೊಬೇಡಿ. ನೀವು ಆ್ಯಪಲ್ ಇಲ್ದಿದ್ರೂ ಪರವಾಗಿಲ್ಲ, ಬರೀ ಬೀಟ್ರೋಟ್ ಹಾಗೆ ಕ್ಯಾರೆಟ್ ಹಾಕ್ಕೊಂಡು ಕೂಡ ಈ ಜ್ಯೂಸನ್ನ ಮಾಡ್ಕೊಬೋದು. ಆ್ಯಪಲ್ ಬೇಕೇ ಬೇಕು ಅಂತ ಏನಿಲ್ಲ, ಮೇಯ್ನಾಗಿ ಬೇಕಾಗಿರೋದು ಬೀಟ್ರೋಟ್ ಹಾಗೆ ಕ್ಯಾರೆಟ್. ಸೊ ನಾನಿವಾಗ ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಇದಕ್ಕೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಬೀಟ್ರೂಟ್ ಫ್ಲೇವರ್ ಎಲ್ಲರೂ ಇಷ್ಟಪಡೋದಿಲ್ಲ, ಅಂದರೆ ಸ್ವಲ್ಪ ಬೀಟ್ರೂಟ್ ಫ್ಲೇವರ್ ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಆ ಫ್ಲೇವರ್ಗೆ ನಾವು ಪುದೀನ ಹಾಕ್ಕೊಂಡ್ರೆ ಆ ಬೀಟ್ರೂಟ್ ಫ್ಲೇವರೇ ನಮಗೆ ಗೊತ್ತಾಗಲ್ಲ. ನಮಗೆ ಗೊತ್ತಾಗೋದೆಲ್ಲ ಪುದೀನ ಫ್ಲೇವರೇ, ಒಂಥರ ಪುದೀನ ಮಿಂಟ್ ಫ್ಲೇವರ್ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಪುದೀನಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲನೂ ನಾನು ಮಿಕ್ಸಿಗೆ ಗ್ರೈಂಡರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು, ಫಸ್ಟಿಗೆ ನಾವು ಪೇಸ್ಟ್ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಬೇಕಾಗತ್ತೆ. ಯಾಕಂದರೆ ಗ್ರೈಂಡರಲ್ಲಿ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಹಾರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ನಾನು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ ಆ ಜ್ಯೂಸನ್ನ. ಸೊ ನೆಕ್ಸ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಗೇನೂ ಕುಡಿಬಹುದು, ಹಾಗೇನೂ ಕುಡಿಯೋಕ್ಕಾಗೋದಿಲ್ಲ. ಯಾಕಂದರೆ ಸ್ವಲ್ಪ
ವಾಮಿಟ್ ಬರೋ ಥರ ಆಗತ್ತೆ. ನಾನು ಹಾಗೆ ಕುಡಿದು ನೋಡಿದ್ದೀನಿ, ಅಂದರೆ ಇದನ್ನು ಸೋಸ್ದೇನೆ ಫಿಲ್ಟರ್ ಮಾಡ್ದೇ ಕುಡಿದು ನೋಡಿದ್ದೀನಿ. ಅದು ಅಷ್ಟು ಚೆನ್ನಾಗೋದಿಲ್ಲ, ವಾಮಿಟ್ ಬರೋ ಥರ ಆಗುತ್ತೆ. ಹಾಗಾಗಿ ಇದನ್ನು ನೀವು ಸೋಸ್ಕೊಂಡು ಕುಡಿಲೇಬೇಕು. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ನಾವು ದೊಡ್ಡದು ಫಿಲ್ಟರ್ ಮಾಡೋ ಜಾಲರಿ ಇದೆ, ಅದರಲ್ಲಿ ಸರಿಯಾಗಿ ಅದು ಫಿಲ್ಟರ್ ಆಗೋದಿಲ್ಲ. ಯಾಕಂದರೆ ಅದು ಸ್ವಲ್ಪ ಆ ಜಾಲರಿ ಇದೆಯಲ್ಲ ಫಿಲ್ಟರ್ ಮಾಡೋದು, ಅದು ಸ್ವಲ್ಪ ದೊಡ್ಡದಾಗಿರುತ್ತೆ, ಇಷ್ಟು ಚಿಕ್ಕದಾಗಿರಲ್ಲ. ಹಾಗಾಗಿ ನಮಗೆ ಕುಡಿಬೇಕಾದ್ರೆ ಜ್ಯೂಸ್ ಕುಡಿಬೇಕಾದ್ರೆ ಪಲ್ಪ್ ಏನಿದೆ ಅದೆಲ್ಲ ನಮಗೆ ಸಿಗುತ್ತೆ. ಆ ಪಲ್ಪ್ ಸಿಕ್ಕಿದ್ರೆ ಒಂಥರ ಇಷ್ಟ ಆಗಲ್ಲ. ಕೆಲವ್ರು ಕುಡಿತಾರೆ ಹೀಗೇ, ಬಟ್ ನಮ್ಗೆ ಇಷ್ಟ ಆಗಲ್ಲ. ಹಾಗಾಗಿ ಇದನ್ನು ಫಿಲ್ಟರ್ ಮಾಡಿಕೊಳ್ಳೇಬೇಕು. ಸೊ ನೆಕ್ಸ್ಟ್ ಇದರಿಂದ ಪಲ್ಪ್ ಬರುತ್ತಲ್ಲ, ಅದನ್ನು ದಯವಿಟ್ಟು ಯಾರು ಎಸೆಯೋಕ್ಕೆ ಹೋಗಬೇಡಿ. ಇದರಿಂದ ಜಾಮ್ ಮಾಡ್ಕೊತಾರೆ ಕೆಲವರು. ಇನ್ನು ನಮ್ಗೆ ಅದು ಮಾಡೋಕ್ಕಾಗಲ್ಲ ಜಾಮೆಲ್ಲ ಅನ್ನೋದಾದರೆ ಇದನ್ನು ನೀವು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು. ಇದ್ರ ಜೊತೆ ಸ್ವಲ್ಪ ಕಡಲೆ ಹಿಟ್ಟು ಮೊಸರು ಹಾಕ್ಕೊಂಡು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಇದನ್ನ ಸ್ಕ್ರಬ್ಬಿಂಗ್ ರೂಪದಲ್ಲಿ ಕೂಡ ಯೂಸ್ ಮಾಡ್ಬೋದು. ಇದನ್ನು ಜಾಮ್ ಆಗೂ ಕೂಡ ಕೆಲವರು ಇದರಲ್ಲಿ ಜಾಮ್ ಕೂಡ ಮಾಡ್ತಾರೆ. ಸೊ ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಚೆನ್ನಾಗಿ ಜ್ಯೂಸ್ ಎಲ್ಲನೂ ಸೋಸ್ಕೊಂಡು ಆದಮೇಲೆ ಇದಕ್ಕೆ ನಾನು ಇವಾಗ 1-2 ಸ್ಪೂನು ಸಬ್ಜಾ ಸೀಡ್ಸ್ನ ನಾನು ಮೊದಲೇ 10 ಮಿನಿಟ್ಸ್ ಮುಂಚೆನೇ ನೆನೆಸೋಕ್ಕೆ ಇಟ್ಟಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಬ್ಜಾ ಸೀಡ್ಸ್ ಅಥವಾ ಚಿಯಾ ಸೀಡ್ಸ್ ಹಾಕ್ಕೊಳ್ಳೇಬೇಕಂದ್ರೆ ಇಲ್ಲ, ಅದನ್ನು ಕೂಡ ಪ್ಯೂರ್ಲಿ ಆಪ್ಷನಲ್. ನಿಮಗೆ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಕುಡಿತಾರೆ. ಶುಂಠಿ ಸ್ವಲ್ಪ ಹೀಟ್ ಇರೋ ಕಾರಣ ನಾನು ಇಲ್ಲಿ ಶುಂಠಿನ ಸ್ಕಿಪ್ ಮಾಡಿಕೊಂಡು ಅದ್ರ ಬದಲು ನಾನು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಎರಡರಲ್ಲೊಂದು ಯಾವ್ದನ್ನಾರು ಕೂಡ ಆ್ಯಡ್ ಮಾಡ್ಕೊಂಡು ಕುಡಿಬೋದು. ಯಾಕಂದರೆ ಇದು ಸ್ವಲ್ಪ ನಮ್ಮ ಚಿಯಾ ಸೀಡ್ಸ್ ಹಾಗೆ ಸಬ್ಜಾ ಸೀಡ್ಸ್ ಎರಡರಲ್ಲೊಂದು ನಮ್ಮ ಬಾಡಿನ ತಂಪಾಗಿಡೋಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಸೊ ಈಗ ನಮ್ಮ ಜ್ಯೂಸ್ ರೆಡಿಯಾಗಿದೆ. ಇದನ್ನು ನಾನು ಒಂದು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ರೇ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬೀಟ್ರೋಟ್ ಇದೆಯಲ್ಲ ಅದು ಫುಲ್ಲು ಕಲರ್ಫುಲ್ಲು. ಸೊ ಚೆನ್ನಾಗಿದೆ. ಇದನ್ನು ಕುಡಿಯೋಕ್ಕೂ ಅಷ್ಟೇ ಏನೂ ಒಂಥರ ಅನಿಸೋದಿಲ್ಲ, ಕುಡಿಯೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅದೇ ಪಲ್ಪೆಲ್ಲ ನೀವು ನೀಟಾಗಿ ಫಿಲ್ಟರ್ ಮಾಡಿಕೊಂಡ್ರೆ ಮಾತ್ರ, ಇಲ್ದಿದ್ರೆ ಪಲ್ಪ್ ಇದ್ದರೆ ನಿಜ ಕುಡಿಯೋಕ್ಕಾಗಲ್ಲ, ವಾಮಿಟ್ ಬರುತ್ತೆ. ಸೊ ಇದರಲ್ಲಿರೋ ಉಪಯೋಗಗಳೇನು, ಬೆನಿಫಿಟ್ ಏನು ಅಂತ ನಾನು ಇವಾಗ ಹೇಳ್ತೀನಿ. ಸೊ ಫಸ್ಟ್ಲಿ ABC ಜ್ಯೂಸ್, A ಫಾರ್ ಆ್ಯಪಲ್, B ಫಾರ್ ಬೀಟ್ರೋಟ್, C ಫಾರ್ ಕ್ಯಾರೆಟ್. ಸೊ ಇದು ಫಸ್ಟಾಗಿ ಸ್ಕಿನ್ನ ಗ್ಲೋನ ಚೆನ್ನಾಗಿಡುತ್ತೆ. ನೀವು ನೋಡಿ ಒಂದು ವೀಕ್ ನೋಡಿ ಇದನ್ನು ಕುಡಿದ್ಬಿಟ್ಟು ನಿಮ್ಮ ಸ್ಕಿನ್ ಹೇಗೆ ಗ್ಲೋ ಬರುತ್ತೆ, ನಿಮ್ಮ ಸ್ಕಿನ್ನಲ್ಲಿ ಹೇಗೆ ವೈಟ್ ಆಗುತ್ತೆ, ಮತ್ತು ಕಪ್ಪು ಕಲೆಗಳು, ಈ ವೈಟ್ ಪ್ಯಾಚಸ್ ಇದೆಲ್ಲ ಏನಿರುತ್ತೆ ಅದೆಲ್ಲ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. 1 ವೀಕಲ್ಲೇ ನಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ. ಮತ್ತು ಈ ಜ್ಯೂಸ್ ಕುಡಿಯೋದ್ರಿಂದ ನಾವು ಇಡೀ ದಿನ ಆ್ಯಕ್ಟಿವ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು. ಒಂದು ಸ್ವಲ್ಪ ಸುಸ್ತಾಗ್ತಿದೆ, ಸ್ಟ್ರೆಸ್ ಆಗ್ತದೆ ಕೆಲಸ ಮಾಡಿ, ಆ ಥರ ಏನೂ ಅನಿಸಲ್ಲ. ಮತ್ತು ಜ್ಯೂಸ್ ಕುಡಿಯೋದ್ರಿಂದ ಹೊಟ್ಟೆ ತುಂಬಿದೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ನಾವು ಊಟನೂ ಕಡಿಮೆ ಮಾಡ್ತೀವಿ. ಹೊಟ್ಟೆ ತುಂಬಿದೆ ಅಂತ ಅಂದಾಗ ಊಟ ಕಡಿಮೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಊಟ ಫುಲ್ಲು ಸ್ಕಿಪ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಬೆಳಗ್ಗೆ ತಿಂಡಿನ ನಾವು ಕಡಿಮೆ ಮಾಡಿದಾಗ ಇದು ವೆಯ್ಟ್ ಲಾಸ್ ಆಗೋಕ್ಕೂ ಕೂಡ ತುಂಬ ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆ್ಯಪಲ್ ಎ ಡೇಸ್ ಕೀಪ್ಸ್ ಡಾಕ್ಟರ್ ಅವೇ ಅಂತ ನಾವು ಎಲ್ಲರ ಬಾಯಲ್ಲಿ ಕೇಳಿದ್ದೀವಿ. ಅದಕ್ಕಿಂತ ಹೆಚ್ಚಿನ ನ್ಯೂಟ್ರಿಷನ್, ಅಂದರೆ ಆ್ಯಪಲ್ಗಿಂತ ಹೆಚ್ಚಿನ ನ್ಯೂಟ್ರಿಷನ್ ವ್ಯಾಲ್ಯೂ ಇರೋದೇ ಬೀಟ್ರೋಟ್ ಮತ್ತು ಕ್ಯಾರೆಟಲ್ಲಿ. ಅದಕ್ಕೆ ನಾನು ಹೇಳಿದ್ದು ಆ್ಯಪಲ್ನ ನೀವು ಸ್ಕಿಪ್ ಮಾಡಿಕೊಂಡ್ರೂ ಏನೂ ಆಗೋಲ್ಲ. ಬೀಟ್ರೋಟ್ ಮತ್ತು ಕ್ಯಾರೆಟ್ ಇವೆರಡೇ ಇದೆ ನಮ್ಮ ಮನೇಲಿ ಅಂದ್ರೂ ಓಕೆ, ನೀವು ಎರಡರಿಂದನೇ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಸಬ್ಜಾ ಸೀಡ್ಸ್ ಬೇಡ, ಚಿಯಾ ಸೀಡ್ಸ್ ಬೇಡ, ಪುದೀನ ಬೇಡ, ಇವೆರಡಿದ್ರೆ ಸಾಕು, ನಿಮ್ಗೊಂದು ಒಳ್ಳೆ ಬೆನಿಫಿಟ್ ಇದೆ. ಸೊ ನೆಕ್ಸ್ಟು ಇದನ್ನು ರೆಗ್ಯುಲರಾಗಿ ತೊಗೊಂಡ್ರೆ ನಮ್ಮ ಸ್ಕಿನ್ ಹೆಲ್ತು ಚೆನ್ನಾಗಾಗುತ್ತೆ. ಇದರಲ್ಲಿ ವಿಟಮಿನ್ ಎ ಆಂಟಿ ಆಕ್ಸಿಡೆಂಟ್ ಇದೆ. ಮತ್ತು ಕಣ್ಣಿನ ಹೆಲ್ತ್ನ ತುಂಬ ಚೆನ್ನಾಗಿಡೋಕ್ಕೆ ಕ್ಯಾರೆಟು ಹೆಲ್ಪ್ ಮಾಡುತ್ತೆ. ಸೊ ಕ್ಯಾರೆಟು ಕಣ್ಣ ತುಂಬ ದಿನದಿಂದ ನಮ್ಮ ಕಣ್ಣು ಸ್ವಲ್ಪ ಉರಿತಾ ಇದೆ, ಕಣ್ಣು ನೋವಿದೆ ಅಂತ ಇದ್ದರೆ ಈ ಜ್ಯೂಸ್ ಅಂದರೆ ಕ್ಯಾರೆಟು ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಸನ್ಲೈಟಿಂದ ನಮ್ಮ ಕಣ್ಣಿಗೆ ಏನಾದರೂ ಹಾರ್ಮ್ಫುಲ್ ಆಗುತ್ತೆ, ಹಾಗೆ ಡಸ್ಟಿಂದ ಮತ್ತು ಹಾರ್ಮ್ಫುಲ್ ಲೈಟಿಂದ ನಮ್ಮ ಕಣ್ಣನ್ನು ಈ ಜ್ಯೂಸು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಮೈಕ್ರೋ ನ್ಯೂಟ್ರಿಯನ್ಸ್ ಇದೆ, ಮಿನರಲ್ಸ್ ಇದೆ, ನಾರಿನಂಶ ಮತ್ತು ಈ ಜ್ಯೂಸಲ್ಲಿ ಜಾಸ್ತಿ ಇರೋದ್ರಿಂದ ಇದು ತುಂಬ ಹೆಲ್ಪಾಗಿ, ಮತ್ತು ನಮ್ಮ ಸ್ಕಿನ್ನು ಚಿಕ್ಕ ಏಜಿಗೆ ಅಂದರೆ ಒಂದು 28-29 ವರ್ಷ ಇದ್ರೇ ನಮಗೊಂದು 30-35 ಆಗಿದೆ ಅನ್ನೋ ಥರ ಕಾಣಿಸುತ್ತೆ. ಅದನ್ನೆಲ್ಲ ಇದು ಸ್ವಲ್ಪ ನಮ್ಮ ಏಜ್ನ ಕಡಿಮೆ ಮಾಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಫೇಸ್ ಅಂದರೆ ವ್ರಿಂಕಲ್ಸ್ ಬರೋದು ಬೇಗ, ಚಿಕ್ಕ ಏಜಿಗೆ ಮುಖ ಒಂಥರ ವಯಸ್ಸಾಗಿರೋ ಥರ ಕಾಣೋದು, ಅದನ್ನೆಲ್ಲ ಇದು ತಡೆಯುತ್ತೆ.
ಮತ್ತು ಇದೊಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಆಗಿನೂ ಕೂಡ ನಮ್ಮ ಬಾಡಿ ಒಳಗಡೆ ಕೆಲಸ ಮಾಡುತ್ತೆ. ನಾವು ನಮ್ಮ ಬಾಡಿನ ಮೇಲ್ಗಡೆ ನಾವು ಕ್ಲೀನ್ ಮಾಡಿಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನಮ್ಮ ಬಾಡಿನ ನಾವು ಒಳಗಡೆಯಿಂದ ಕ್ಲೀನ್ ಮಾಡ್ಕೊಬೇಕು. ಒಳಗಡೆಯಿಂದ ಕ್ಲೀನ್ ಮಾಡಿಕೊಂಡ್ರೆ ಮೇಲ್ಗಡೆ ನಮ್ಮ ಸ್ಕಿನ್ನು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದು ನಮ್ಮ ಬಾಡಿಲಿರೋ ಟಾಕ್ಸಿಕ್ ಅಂಶನ ಹೊರಗಡೆ ಹಾಕೋಕ್ಕೆ ಈ ಜ್ಯೂಸ್ ಅಂದರೆ ಬೀಟ್ರೋಟ್, ಕ್ಯಾರೆಟ್ ಹಾಗೆ ಆ್ಯಪಲ್ ಈ 3 ನಾನು ಒಂದೊಂದೇ ಹೇಳ್ತಾ ಇಲ್ಲ. ಆ್ಯಪಲ್ ಏನು, ಕ್ಯಾರೆಟ್ ಏನು ಅಥವಾ ಬೀಟ್ರೋಟ್ ಏನು ಅಂತ ಹೇಳ್ತಾ ಇಲ್ಲ. ಸೊ ನಾನು 3 ಬಗ್ಗೆನೂ ಹೇಳ್ತಾ ಇದ್ದೀನಿ. ಅದರಲ್ಲೂ ಜಾಸ್ತಿ ನಾನು ಹೇಳ್ತಾ ಇರೋದು ಕ್ಯಾರೆಟ್ ಮತ್ತು ಬೀಟ್ರೋಟ್ ಬಗ್ಗೆನೇ. ಸೊ ಈ ಟಾಕ್ಸಿಕ್ ಅಂಶನ ಹೊರಗಡೆ ಹಾಕೋಕ್ಕೆ ಈ ABC ಜ್ಯೂಸ್ ಒಂದು ಒಳ್ಳೆ ಜ್ಯೂಸ್ ಅಂತ ಹೇಳ್ಬೋದು. ಹಾಗೆಯೇ ಇದು ಇಮ್ಯುನಿಟಿನ ಇಮ್ಯುನಿಟಿ ಬೂಸ್ಟರ್ ಅಂತಲೂ ಇದನ್ನು ನಾವು ಬೇಕಾದರೆ ಪರಿಗಣಿಸಬಹುದು. ಇದು ಏನಂದರೆ ಬಾಡಿಗೆ ಇದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸೊ ಚೆನ್ನಾಗಿ ಅಬ್ಸರ್ವ್ ಆಗಿ ಮತ್ತು ಚೆನ್ನಾಗಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನು ಕೂಡ ಚೆನ್ನಾಗಿಡುತ್ತೆ. ಮತ್ತು ನಮಗೆ ಏನಂದರೆ ಒಳಗಿನ ನಮ್ಮ ಬಾಡಿ ಒಳಗಡೆ ಆರೋಗ್ಯವಂತವಾಗಿದ್ದರೆ ನಮ್ಮ ಮೇಲ್ಗಡೆ ಅದು ನಮ್ಮ ಸ್ಕಿನ್ನಲ್ಲಾಗಲಿ ಅಥವಾ ನಮ್ಮ ಹೆಲ್ತಲ್ಲಾಗಲಿ ಮೇಲ್ಗಡೆ ಕಾಣಿಸುತ್ತೆ. ನಾವು ಒಳಗಡೆಯಿಂದ ಆರೋಗ್ಯವಾಗಿದ್ದರೆ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ನಾವು ದಿನಪೂರ್ತಿ ಎನರ್ಜಿಯಾಗಿರಬೇಕು ಅಂದರೆ ನಮ್ಮ ಒಳಗಡೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಸೊ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದ್ರಿಂದ ನಾವು ದಿನವಿಡೀ ಎನರ್ಜಿಟಿಕ್ ಆಗಿ ಇರಬಹುದು. ಇವಾಗಂತೂ ಎಲ್ಲರೂ ಡಿಟಾಕ್ಸ್ ಡ್ರಿಂಕ್ ಮೇಲೆ ತುಂಬಾ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಇದು ಒಂಥರ ಡಿಟಾಕ್ಸ್ ಡ್ರಿಂಕೇನೆ. ಸೊ ಇದು ಕಿಡ್ನಿಲಿರೋ ಟಾಕ್ಸಿಕ್ ಅಂಶನ ಹೊರಗಡೆ ಹಾಕುತ್ತೆ ಮತ್ತು ಲಿವರ್ ಆರೋಗ್ಯನ ಕಾಪಾಡುತ್ತೆ. ಮತ್ತು ಇದರಲ್ಲಿ ವಿಟಮಿನ್ C, ವಿಟಮಿನ್ B6 ಇದೆ, ಮತ್ತು ಕಾಲಿಡ್ಸ್ ಇದೆ, ಮತ್ತು ಜಿಂಕು, ಸೆಲೆನಿಯಮ್ ಇವೆಲ್ಲ ಅಂಶಗಳು ಇದರಲ್ಲಿ ಇರೋದ್ರಿಂದ ಇದನ್ನು ನಾವು ರೆಗ್ಯುಲರಾಗಿ ತೊಗೊಂಡ್ರೆ ನೀವೇ ನಿಮ್ಮ ಸ್ಕಿನ್ ಮೇಲೆ ಎಷ್ಟು ಚೇಂಜಸ್ ಆಗಿದೆ ಅಂತ ನೋಡ್ಕೊಬೋದು. 1 ವೀಕಲ್ಲೇ ನೀವು 1 ವಾರದಲ್ಲೇ ನಿಮ್ಮ ಸ್ಕಿನ್ನಿನ ಚೇಂಜಸ್ನ ನೀವು ನೋಡ್ಕೊಬೋದು. ನಾವಂತೂ ನಮ್ಮ ಮನೇಲಿ ಡೈಲಿ ಇದನ್ನು ತೊಗೊತಾ ಇದ್ದೀವಿ. ನಮ್ಮ ಗವಿನೂ ಕೂಡ ನಮ್ಮ ಗವಿ 1 ಲೋಟನ ಕುಡಿತಾನೆ, ಒಂದು ಚಿಕ್ಕ ಲೋಟದಲ್ಲಿ ಕುಡಿತಾನೆ. ಸೊ ನೆಕ್ಸ್ಟು ಇದು ತೂಕನೂ ಮತ್ತು ತೂಕ ಇಳಿಸೋಕ್ಕೂ ಒಂದು ಒಳ್ಳೆ ಜ್ಯೂಸ್ ಅಂತ ಹೇಳ್ಬೋದು. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಮತ್ತು ನಮ್ಮ ಬಾಡಿಗೆ ಇದು ಎನರ್ಜೆಟಿಕ್ ಆಗಿ ಕೆಲಸ ಮಾಡುತ್ತೆ. ಇದೂ ಒಂದು ತೂಕ ಇಳಿಸೋವಂಥ ಒಳ್ಳೆ ಜ್ಯೂಸ್ ಅಂತ ಹೇಳ್ಬೋದು. ಇದರಲ್ಲಿ ನಾರಿನಂಶ ಇದೆ ಮತ್ತು ಕೊಬ್ಬನ್ನು ಕಡಿಮೆ ಮಾಡುತ್ತೆ. ಅಂದರೆ ಕೊಬ್ಬಿನ ಅಂಶ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕುತ್ತೆ. ಹಾಗಾಗಿ ಈ ಜ್ಯೂಸ್ ಒಂದು ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು. ರೆಗ್ಯುಲರಾಗಿ ಇದನ್ನು ಕುಡಿತಾ ಬಂದರೆ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ. ಸೊ ನಾನು ಇನ್ನೊಂದು ವಿಡಿಯೋದಲ್ಲಿ ಆ್ಯಪಲ್ ಇನ್ಸ್ಟೆಡ್ ಆಗಿ ಬೇರೆ ಇನ್ನೊಂದು ಆ್ಯಪಲ್ಗಿಂತ 10ರಷ್ಟು ಹೆಚ್ಚಿನ ಒಳ್ಳೆ ಅಂಶ ಇರುವ ಹಣ್ಣಿನ ಬಗ್ಗೆ ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಜ್ಯೂಸನ್ನ ನೀವು ಡೈಲಿ ಕುಡೀರಿ. ಹಾಗೆ 1 ವಾರದಲ್ಲೇ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಸೊ ನಾವಂತೂ ಡೈಲಿ ಇದನ್ನು ಮನೆಯಲ್ಲಿ ಟೀ ಕಾಫಿ ಬದಲಾಗಿ ಅಂದರೆ ಬೆಳಗ್ಗೆ ಟೈಮು ಟೀ ಕಾಫಿ ಬದಲಾಗಿ ನಾವು ಕುಡಿತಾ ಇರೋದು ಇದೇ ಜ್ಯೂಸು. ಸೊ ಆ್ಯಪಲ್ ಇಲ್ದಿದ್ರೂ ಪರವಾಗಿಲ್ಲ, ಜಸ್ಟ್ ಬೀಟ್ರೋಟ್ ಹಾಗೆ ಕ್ಯಾರೆಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ನೀವು ಅದನ್ನೇ ಬೀಟ್ರೋಟ್ ಹಾಗೆ ಕ್ಯಾರೆಟ್ ಹಾಗೆ ಪುದೀನ ಸೊಪ್ಪು ಅದನ್ನೇ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಕುಡಿಯೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಐ ಹೋಪ್ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಏನು ಮಾಡಬೇಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಆನ್ ಮಾಡಿಕೊಂಡ್ರೆ ನಾನು ಹಾಕೋ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸಿ ಯು ಸೂನ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.